ಫುಲ್ ಗೋಲ್ಡ್ ಆದ್ರೆ ಪ್ಯಾರಿಗೆ 200 ಇಂದ 250 ಇದೆ. ಜಪಾನ್ ಬ್ಲೂ ಪ್ಯಾರಿಗೆ 150 ಇಂದ 180 ತನಕ ಹೋಗ್ತದೆ. ಹಾಗೆ ಇದು ಪೋಲಾರ್ ಬ್ಲೂ ಅದಕ್ಕೆಲ್ಲ 400 ಎಲ್ಲ ಇದೆ ಪ್ಯಾರಿಗೆ. 400 ಇಂದ 600 ಎಲ್ಲ ಇರ್ತದೆ. ಇಲ್ಲಿ 40 ರೂಪಾಯಿ ಅಂದಾಜು ಸಿಕ್ಕುದು. ಅವ್ರಿಗೆ ಗೀರ್ ಆದ್ರೇನು ಗಾರ್ ಆದ್ರೇನು ಹಾಲು ಸಿಕ್ಕಬೇಕು ಕಮ್ಮಿಗೆ ಸಿಗಬೇಕು ಹೌದೌದು ಅಷ್ಟೇ ಅಲ್ಲ. ಹೌದು. ನೀವು ಅದು ಒಂದು ಸ್ವಲ್ಪ ಈಗ 11 ಲೀಟರ್ ಹಾಲು ನಾವು ಕರೆದಿದ್ದೇವೆ ಅಲ್ಲ. ಇದು ನಿಮಗೆ ಶೋ ಕ್ವಾಲಿಟಿ ನಾಯಿ ಅಂದ್ರೆ ಒಳ್ಳೆ ಕ್ವಾಲಿಟಿ. ಕೆಲವು ಡ್ಯಾಶ್ ಉಂಟು ಇದಕ್ಕಿಂತ ಹೈಟ್ ಬರ್ತದೆ. ಇದು ಸೈಜ್ ಬರೋದು 9 ಇಂಚ್ ಹೈಟ್. 9 ಇಂಚಿಂತ ಹೆಚ್ಚು ಹೋಗುದಿಲ್ಲ. ಇದು ಡ್ಯಾಶ್ ಉಂಡ್ ಮರಿ, ಗಂಡು ಮರಿ. ಇದೀಗ ಚಿಕ್ಕಮಂಗ್ಳೂರಿಗೆ ಹೋಗ್ಲಿಕ್ಕೆ ಇರುವ ಮರಿ. ಮೆಣಸು ಪೇಟೆಯಿಂದ ತರುವಂತ ಇಲ್ಲ ನಾವು ಈ ಗಾಂಧಾರಿ ಮೆಣಸನ್ನೇ ಉಪಯೋಗಿಸುದು ಅಲ್ಲ. ಗಾಂಧಾರಿ ಮೆಣಸು ನಿಮಗೆ ಅದು ಆಗ್ತದ ಸಾಂಬಾರಿಗೆಲ್ಲ? ಆಗ್ತದೆ. ಲೆಕ್ಕಕ್ಕಿಂತ ಖಾರ ಆಗುದಿಲ್ವಾ? ಅದು ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ರೆಡ್ ಜುವೆಲ್ ಇದ್ದಾಗ ಇದೆ ಅಲ್ಲ. ನೋಡೋದು ತೆಗಿರ್ಬಿಡು. ತುಂಬಾ ಇದಿದೆ ಅಂದ್ರೆ ಹೇಗೆ ಅದು ಅಷ್ಟು ಕೈಗೆ ಸಿಗುವಂಥದ್ದು? ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪುತ್ತೂರು ತಾಲೂಕಿನ ಶಾಂತಿಗೋಡು ಗ್ರಾಮದಲ್ಲಿದ್ದೇನೆ. ಒಬ್ಬರು ಹವ್ಯಾಸಿ ಯುವ ಕೃಷಿಕರನ್ನು ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ. ಶ್ರೀಪಾದ್ ಅಂತೇಳಿ ಅವರ ಹೆಸರು. ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ದ್ವಿತೀಯ BCom ಓದ್ತಾ ಇದ್ದಾರೆ. ಅವರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದಿಲ್ಲ. ಸೂಪರ್ ಆಗಿರುವಂಥ ಒಂದು ಸಮಗ್ರ ಹೈನುಗಾರಿಕೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಒಂದು ವಿಶೇಷವಾಗಿರುವಂಥ ಒಂದು ಕಂಟೆಂಟ್ ಮೀನುಗಳ ಬ್ರೀಡಿಂಗ್ ಮಾಡುವಂಥದ್ದು. ಅಂದರೆ ಅಕ್ವೇರಿಯಂಗಳಲ್ಲಿ ಸಿಟಿಗಳಲ್ಲಿ ಮಾರಾಟ ಮಾಡ್ತಾರಲ್ಲ ಅಂಥ ಮೀನುಗಳನ್ನು ಹೇಗೆ ಬ್ರೀಡಿಂಗ್ ಮಾಡುವಂಥದ್ದು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಮಾಡಿ ಒಂದಷ್ಟು ಜನರಿಗೆ ವ್ಯಾಪಾರ ದೃಷ್ಟಿಯಿಂದ ಮಾರಾಟ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಇದರ ಜೊತೆಗೆ ಸುಂದರವಾಗಿರುವಂಥ ಗೀರು ಹಸುಗಳಿದೆ, ಆಡು ಇದೆ, ಅದೇ ರೀತಿಯಲ್ಲಿ ತೀತರ ಇದೆ, ಅದೇ ರೀತಿ ನಾಯಿಯ ಮರಿಗಳನ್ನು ಕೂಡ ಮಾರಾಟ ಮಾಡ್ತಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ಮೀನುಗಳನ್ನು ಅಕ್ವೇರಿಯಂಗಳಲ್ಲಿ ಸಾಕುವಂಥದ್ದು ಸಹಜ. ಅಂಥದ್ರಲ್ಲಿ ಮೀನುಗಳ ಮರಿಗಳನ್ನು ಬ್ರೀಡ್ ಮಾಡುವಂಥ ಕೆಲಸವನ್ನು ಶ್ರೀಪಾದ್ ಮಾಡ್ತಿದ್ದಾರೆ. ನಮ್ಮ ಜೊತೆ ಶ್ರೀಪಾದ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಿ? ಆರಾಮ. ಒಂದು ಹೊಸ ದಾರಿ ಅಂತ ಹೇಳ್ಬೋದು. ಎಲ್ಲರೂ ಕಾಪಿ ಮಾಡುವಂಥದ್ದು ಸಹಜ ಕೃಷಿಯ. ಆದರೆ ನೀವೇ ಒಂದು ಹೊಸ ದಾರಿಯನ್ನು ಹುಟ್ಟು ಹಾಕಿದ್ರಿ. ಹೇಗೆ ಆಗ್ತದೆ ಈ ಬ್ರೀಡಿಂಗ್ ಸಿಸ್ಟಮ್ಗಳೆಲ್ಲ ಮತ್ತು ಅದೆಲ್ಲ ಹೇಗೆ ಅದರದ್ದು ಪ್ರೋಸೆಸ್ಗಳೆಲ್ಲ ನೀವು ಕಲ್ತಿರುವಂತದ್ದು? ಪ್ರೊಸೆಸ್ ಕಲ್ತದಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ. ಇದು ಫಸ್ಟಿಗೆ ಇದು ನಾರ್ಮಲ್ ಗಪ್ಪಿಯಲ್ಲಿ 8 ಪೇರ್ ತಂದು ಬ್ರೀಡ್ ಮಾಡಿ ಅದನ್ನ ಸೇಲ್ ಮಾಡಿ ಆದ ನಂತರ ಈಗ ವೆರೈಟೀಸ್ ಆಫ್ ಗಪ್ಪೀಸ್ ಅನ್ನು ಬ್ರೀಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು ಪ್ರಾರಂಭ ಮಾಡಿ? ಇದು ಸ್ಟಾರ್ಟ್ ಮಾಡಿ ಒಂದು 7 ವರ್ಷ ಆಯ್ತು. 7 ವರ್ಷ ಆಯ್ತು. ಎಷ್ಟನೇ ಕ್ಲಾಸ್ ಇದ್ರಾಗ ನೀವು? 7th ಇಂದ ಸ್ಟಾರ್ಟ್ ಮಾಡಿದ್ದೇನೆ. ಅದು ಹಾಬಿ ಇತ್ತು, ಅದರಿಂದ ಮತ್ತೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆದದ್ದು. ಇದು 2 ದಿವಸದ ಮರಿ. 2 ದಿವಸದ ಮರಿ ಅಲ್ಲ? 2 ದಿವಸದ ಮರಿ. ಇದು ಹೇಗೆ ಮರಿ ಹಾಕುವಂತದ್ದು ಅಥವಾ ಇದು ಪ್ರೋಸೆಸ್ ಗಳೆಲ್ಲ ಹೇಗೆ? ಅದು ಮೇಲ್ ಫಿಮೇಲ್ ಒಟ್ಟಿಗೆ ಹಾಕಿ 1 ತಿಂಗಳು ಬೇಕು. ಕ್ರಾಸ್ ಆದ್ಮೇಲೆ 20 ರಿಂದ 25 ದಿವಸದೊಳಗೆ ಮರಿ ಹಾಕ್ತದೆ. ಮರಿ ಹಾಕಿ ಆದ ನಂತರ ಕೆಲವು ಫಿಮೇಲ್ಸ್ ಮರಿಯನ್ನು ತಿನ್ನುವ ಚಾನ್ಸಸ್ ಇರ್ತದೆ. ಅದಕ್ಕೆ ಈ ಟೈಪ್ ಇದು ಸಿಸ್ಟಮ್ ಮಾಡ್ಬೇಕು. ಈ ರೀತಿ ಇರಬೇಕು. ಅದು ಮರಿ ಅಟ್ಯಾಕ್ ಮಾಡುವಾಗ ಇದ್ರೊಳಗೆ ಹೋಗಿ ನಿಲ್ತದೆ. ಮರಿಗಳೆಲ್ಲ ಇದ್ರೊಳಗೆ ಇರ್ತದೆ. ಅದರಿಂದ ಮತ್ತೆ ನಾವು ಸಪರೇಟ್ ಮಾಡಿ ಬೇರೆ ಟಬ್ ಅಲ್ಲಿ ಗ್ರೋ ಮಾಡುದು. ಅಂದ್ರೆ ತಾಯಿಯೇ ಮರಿಗಳನ್ನು ತಿಂತದಲ್ಲ? ತಾಯಿಯೇ ಮರಿಗಳನ್ನು ತಿಂತದೆ. ಓಹೋ, ಆ ರೀತಿ ಮಾನಸಿಕತೆ ಇದೆ ಅವುಗಳಿಗೆಲ್ಲ. ಇಲ್ಲಿ ತಪ್ಪಿಸ್ಕೊಂಡು ಬಂದು ಕೂರ್ತದೆ. ಅಲ್ಲಿ ತಪ್ಪಿಸ್ಕೊಂಡು ಬಂದು ಇದ್ರೊಳಗೆ ಇರ್ತದೆ. ಅದ್ರೊಳಗಿಂದ ಕಲೆಕ್ಟ್ ಮಾಡಿ ನಾವು ಬೇರೆ ಬಕೆಟ್ಗೆ ಬೇರೆ ಕಡೆಗೆ ಶಿಫ್ಟ್ ಮಾಡುದು. ಸಹಜವಾಗಿ ನಾವು ಅಂದ್ಕೊಂಡಿರುವಂತದ್ದು ಮೀನುಗಳು ಮೊಟ್ಟೆ ಇಡುವಂತದ್ದು ಅಂತ. ನೀವು ಮರಿ ಹಾಕೋದು ಅಂತ ಹೇಳ್ತಿದ್ರಿ. ಆ ರೀತಿ ಮರಿ ಹಾಕುವ ವೆರೈಟಿಗಳು ಇದೆಯಾ? ಮರಿ ಹಾಕುವ ವೆರೈಟಿ ಇದೆ. ಲೈವ್ ಬ್ಯಾರರ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಗಪ್ಪಿ, ಮೋಲಿ, ಸಾಕ್ಟೈಲ್ ಅಂತದ್ದೆಲ್ಲ ಮರಿ ಹಾಕೋದು ಡೈರೆಕ್ಟ್. ಇದು ಯಾವ್ದು? ಇದು ಪಾಂಡಾ ಬ್ಲೂ ಅಂತ. ಇದನ್ನು ಈಗ ಮರಿ ಹಾಕ್ಲಿಕ್ಕೆ ಇಟ್ಟಿರೋದು. ಇದು ಬ್ರೀಡಿಂಗ್ ಸೆಟಪ್. 2 ಮೇಲಿಗೆ 4 ಫೀಮೇಲ್ ತನಕ ಹಾಕ್ಬಹುದು. ಇದು ಜಪಾನ್ ಬ್ಲೂ. ಇದು ಅದು ಮರಿ. ಇದು ಒಂದು 20 ಡೇಸ್ ಇದು ಮರಿ. 20 ದಿವಸದ ಮರಿ. ಇದ್ರಲ್ಲಿ ಯಾವ್ದಿದೆ? ಇದರಲ್ಲಿ ಪೋಲಾರ್ ಬ್ಲೂ ಅಂತ. ಅದ್ರೊಳಗಡೆ ಇದೆ. ಅದು ಪೈಪ್ ಏನ್ ಹಾಕಿದ್ದು? ಅದು ಪೈಪ್ ಅಲ್ಲಿ ಮೊಟ್ಟೆ ಇರ್ತದೆ ಪೇರ್ ಆದ್ಮೇಲೆ. ಮೇಲ್ ಫಿಮೇಲ್ ಅದು ಗೊತ್ತಾಗ್ತದೆ ನಿಮಗೆ? ಮೊಟ್ಟೆ ಇಟ್ಟಾಗ ಅದ್ರೊಳಗೆ ಇರ್ತದೆ ಮೊಟ್ಟೆ. ಇದು ಹಾಗೇನಾ? ಇದು ಹಾಗೆ ರೆಡ್ ಜುವೆಲ್ ಅಂತ. ಇದೆಯಾ? ಇದ್ರೊಳಗಿದೆ. ರೆಡ್ ಜುವೆಲ್ ಇದ್ದಾಗ ಇದೆ ಅಲ್ಲ? ನೋಡೋದು ತೆಗಿರ್ಬಿಡು. ತುಂಬಾ ಇದಿದೆ.
ಅಂದ್ರೆ ಹೇಗೆ ಅದು ಅಷ್ಟು ಕೈಗೆ ಸಿಗುವಂತದ್ದು, ತಪ್ಪಿಸ್ಕೊಂಡು ಓಡುದಿಲ್ಲ ಅದು ಇದು ಅಭ್ಯಾಸ ಆಗಿದೆ ಇದು. ಅಲ್ಲ? ಮತ್ತೆ ಇದ್ರಲ್ಲೂ ಕೂಡ ಇದರಲ್ಲಿ ಪೋಲಾರ್ ವೈಟ್, ಬ್ಲೂ ತೋರಿಸಿದಾಗೆ ಇದರಲ್ಲಿ ವೈಟ್. ವೈಟ್ ನೋಡಿ ಸ್ನೇಹಿತರೆ, ಪೋಲಾರ್ ವೈಟ್. ದೊಡ್ಡ ಮೀನಾದ್ರೆ ಇದಕ್ಕೆ ಎಷ್ಟಿರ್ತದೆ? ಈ ರೀತಿ- ಇದುವೇ ಸೈಜ್, ಹೈಯೆಸ್ಟ್ ಸೈಜ್ ಅಂದ್ರೆ. ಎಷ್ಟಿರ್ತದೆ ಈ ರೀತಿ? ಇದಕ್ಕೆ ಪೇರಿಗೆ 600 ಆಗ್ತದೆ. 600. 600 400 ಆ ರೇಂಜ್ ಅಲ್ಲಿ ಇರ್ತದೆ. ಇದ್ರಲ್ಲಿ ಒಂದೇನೋ ಶೀಟ್ ಹಾಕಿಟ್ಟಿದ್ರಲ್ಲ ಏನಿದು? ಇದು ಟೈಲ್ಸ್ ಪೀಸ್, ಮಾರ್ಬಲ್ ಏಂಜಲ್ ಅಂತ. ಹಾ. ಅದು ಟೈಲ್ಸ್ ನ ಮೇಲೆ ಮೊಟ್ಟೆ ಇಡುದು. ಎಲ್ಲಿ ಉಂಟು ಅದು? ಎಲ್ಲ ತಪ್ಪಿಸ್ಕೊಂಡಿರ್ತದಲ್ಲ, ಕೈಯಲ್ಲಿ ಹಿಡಿಲಿಕ್ಕೆ ಬರ್ತದ? ಹಿಡಿಲಿಕ್ಕೆ ಬರ್ತದೆ. ನೋಡಿ ಎಲ್ಲ ನೋಡಿ ಹಿಡಿ. ಈ ರೀತಿ ಒಂದು ಬ್ರೀಡ್ ಮಾಡುವಂತ ಒಂದು ವ್ಯವಹಾರ ಇದೆ ಅಂತೇಳಿ ಎರಡು ಸಿಕ್ಕಿದಲ್ಲ. ಇದು ಮಾರ್ಬಲ್ ಏಂಜಲ್, ಮಾರ್ಬಲ್ ಮಾರ್ಬಲ್ ಏಂಜಲ್ ಅಂತ. ಇದು ಡೆಲ್ಟಾ ಬ್ಲೂ ಅಂತ. ಎಲ್ಲಿದೆ? 3-4 ಇದೆ ಅಲ್ಲ ಹಾ. ಇದರಲ್ಲಿ. ಇದು ಇದು ಜಪಾನ್ ಬ್ಲೂ. ಜಪಾನ್ ಬ್ಲೂ. ಇದು ಮಾಸ್ಕೋ ಗ್ರೀನ್ ಅಂತ. ಇವುಗಳೆಲ್ಲ ಏನಿದೆ? ಅದು ಮೊಯ್ನಾ ಕಲ್ಚರ್ ಅಂತ. ಈಗ ಮರಿಗಳಿಗೆ ನಾವು ಲೈಫ್ ಫೀಡ್ ಕೊಡ್ಬೇಕು, ಹಾ. ಜೀವ ಇರುವಂತ ಹುಳು ಆಗ್ಬೇಕು. ತೋರಿಸಿ. ಅದು ಮೊಯ್ನಾ ಕಲ್ಚರ್ ಅಂತ. ಹೇಗೆ ಅದು ಕ್ರಿಯೇಟ್ ಮಾಡೋದು? ಅದಕ್ಕೆ ಈಸ್ಟ್ ಬೇಕು, ಡ್ರೈ ಈಸ್ಟ್. ಹಾ. ಅದನ್ನು ಡೈಲಿ ಒನ್ ಟೈಮ್ ನೀರಲ್ಲಿ ಮಿಕ್ಸ್ ಮಾಡಿ ಫೀಡ್ ಮಾಡ್ಬೇಕು ಇದಕ್ಕೆ. ಇದು ಹುಳ? ಇದು ಹುಳ. ಈ red colour. ಭಾರಿ ಸೂಕ್ಷ್ಮ ಇದೆ. ಹಾ. ಬೇರೆ ಬೇರೆ ವೆರೈಟಿ ಇದೆ ಇದರಲ್ಲಿ. ಇದರಲ್ಲಿ ರೆಡ್ ಮೊಯ್ನಾ ಮಾತ್ರ ಬರುದು. ಇದನ್ನು ಮರಿಗಳಿಗೆ ಫೀಡ್ ಮಾಡ್ಬೇಕು, ಇಲ್ಲದ್ರೆ ಮರಿಗೆಲ್ಲೇ ಇದು ನಮ್ಮ ಸಾಲಿಡ್ ಫೀಡ್ ರೆಡಿಮೇಡ್ ಫುಡ್ ಹಾಕಿದ್ರೆ ಬದುಕುದಿಲ್ಲ. ಅಂದ್ರೆ ಮರಿಗಳಿಗೆ ತಿನ್ಲಿಕ್ಕೆ ಕೆಪಾಸಿಟಿ ಇರುದಿಲ್ಲ ಅದನ್ನು. ದೊಡ್ಡವುಗಳಿಗೆಲ್ಲ ಇದು ಫುಡ್. ಹಾ. ಏನ್ ಫುಡ್ ಇದು? ಅದು ಎಟ್ಟಿದು ಹುಡಿ. ಎಟ್ಟಿದ್ದು ಹಾ. ಅಲ್ಲೊಂದು ಎಟ್ಟಿ ಇತ್ತು ತೋರಿಸಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಎಟ್ಟಿದೆ. ಎಷ್ಟು ಎಟ್ಟಿದೆ ಸರ್ ಇದರಲ್ಲಿ? ಇದರಲ್ಲಿ ಸುಮಾರು ಇರ್ಬೋದು, ಒಂದು 50 ಅರೌಂಡ್ ಇರ್ಬೋದು. ಇದು ಪ್ಲಾಂಟೆಡ್ ಅಕ್ವೇರಿಯಮಿಗೆ ಆಗುವಂತ ಎಟ್ಟಿ. ಅಲ್ಲ? ಹಾ. ಎಟ್ಟಿದು ಚಟ್ನಿ ಮಾಡ್ಲಿಕ್ಕೆಲ್ಲ? ಎಟ್ಟಿ ಚಟ್ನಿಗೆ ಅಲ್ಲ, ಅಕ್ವೇರಿಯಮಿಗೆ. ಕರೆಕ್ಟ್ ಕರೆಕ್ಟ್. ಕೆಂಪು ಎಟ್ಟಿ. ಈ ರೀತಿ ತುಂಬಾ ಜನರು ಆಸಕ್ತಿಗೋಸ್ಕರ ಮೀನುಗಳನ್ನು ಸಾಕಣೆಯನ್ನು ಮಾಡ್ತಾರೆ. ಆದ್ರೆ ನೀವು ಇದನ್ನು ಮಾರಾಟಕ್ಕೆ ಹೇಗೆ ಬಂದ್ರಿ? ಫಸ್ಟ್ ಗೆ 4 ಪೇರ್ ತಂದದ್ದಲ್ಲಿ ಅದು ಬ್ರೀಡ್ ಆಗಿ ಒಂದು 60 ಹತ್ತಿರ ಆಯ್ತು. ಅದನ್ನು ನಾನು ಎಂತ ಮಾಡುದು ನೆಕ್ಸ್ಟ್ ಅಂತ ಹೋಗಿ ಅಕ್ವೇರಿಯಂ ಶಾಪ್ ಅಲ್ಲಿ ಕೇಳಿದೆ. ಅಕ್ವೇರಿಯಂ ಶಾಪ್ ಅಲ್ಲಿ ಕೇಳಿದಾಗ ತನ್ನಿ ಅಂತ ಹೇಳಿದ್ರು, ತಗೊಂಡೋಗಿ ಕೊಟ್ಟೆ. ಅದರಿಂದ ನಂಗೆ ಒಂದ್ ಸ್ವಲ್ಪ ಅರ್ನಿಂಗ್ಸ್ ಬಂತು. ಅದ್ರಿಂದ ಮತ್ತೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿ. ಅವರು ಹೇಳಿದ್ರ ಮತ್ತೆ ತನ್ನಿ ಅಂತ ಹೇಳಿ? ಅವರು ಇದ್ರೆ ಇನ್ನು ಸಹ ತನ್ನಿ ಅಂತ ಕಾಲ್ ಮಾಡಿ ಎಲ್ಲ ಹೇಳಿದ್ರು, ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಈಗ ಇಲ್ಲಿಗೆ ನೀವು ತೋರಿಸಿರುವಂತದ್ದೆಲ್ಲ ಕೂಡ ಸಣ್ಣ ಸಣ್ಣದಾಗಿ ಮರಿಗಳನ್ನು ರೆಡಿ ಮಾಡುವಂತ ಪ್ರೋಸೆಸ್. ನೀವು ಅಲ್ಲಿ ಈಗ ಸ್ಟಾಕ್ ಇಟ್ಟಿದ್ರಲ್ಲ, ಅದು ಸ್ವಲ್ಪ ದೊಡ್ಡದಾಗುವಂತದ್ದು. ಹೌದು. ಬನ್ನಿ ಸ್ನೇಹಿತರೆ, ಎಲ್ಲ ಸಾಮಾನ್ಯ ಕಡಿಮೆ ಖರ್ಚಲ್ಲಿ ಮಾಡಿರೋದಲ್ಲ ನೀವು? ಹೌದು. ಅದೆಲ್ಲ ಸಣ್ಣ ಬಂದದನ್ನೇ ಪುನಃ ಇದಕ್ಕೆ ಇನ್ವೆಸ್ಟ್ ಮಾಡಿದ್ವಿ. ಸಣ್ಣ ಸಣ್ಣ ಬಕೆಟ್ಗಳು. ಇದು ಫ್ರಿಡ್ಜ್ ಇದಲ್ಲ? ಇದು ಫ್ರಿಡ್ಜ್, ವೇಸ್ಟ್ ಫ್ರಿಡ್ಜ್. ವೇಸ್ಟ್ ಫ್ರಿಡ್ಜ್. ಇದರಲ್ಲಿ ತರಕಾರಿ ಕೃಷಿಯೂ ಮಾಡಬಹುದಲ್ಲ? ಮಾಡಬಹುದು. ಈಗ ಆಸಕ್ತಿ ಇರೋರಿಗೆ ಗ್ರೋ ಬ್ಯಾಗ್ ಬದಲು ಮಾಡಬಹುದು. ಇದರಲ್ಲಿ ಸಿಗ್ತದಲ್ಲ? ಲೋಟಸ್ ಇದು ಕೃಷಿ ಸಹ ಮಾಡ್ತಾರೆ. ಇದು ಯಾವುದು? ಇದರಲ್ಲಿ ಮಿಕ್ಸ್ ಉಂಟು, ಮೇಲ್ಸ್ ಎಲ್ಲ ಜಪಾನ್ ಬ್ಲೂ, ಮಾಸ್ಕೋ ಗ್ರೀನ್, ಇದೆಲ್ಲ ಇದು ಉಂಟು ಮೇಲ್. ಇದೀಗ ಮಾರಾಟಕ್ಕೆ ಯೋಗ್ಯ ಇದೆಯಾ? ಇದು ಮಾರಾಟಕ್ಕೆ ರೆಡಿ ಇರುದು. ಅದರ ಜೊತೆ ಇದರಲ್ಲೂ ಇದು ಫೀಮೇಲ್, ಅದೇ ವೆರೈಟಿಗಳದ್ದು ಫೀಮೇಲ್ಸ್. ಇದು 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 ಪಾಂಡಾ ಬ್ಲೂ, ಇದು ಮೇಲ್ ಫೀಮೇಲ್ ಮಿಕ್ಸ್ ಉಂಟು ಈಗ. ಅದೇ ನೀನು ಸಪರೇಟ್ ಮಾಡ್ಬೇಕು. ಇದು ಬಾರಿ ಗೋಲ್ಡನ್ ಕಲರ್ ಇದೆಲ್ಲ? ಇದು ಫುಲ್ ಗೋಲ್ಡ್. ಟೆಕ್ಸಿಡೋಕೋ ಇದು ಮೇಲ್ ಫೀಮೇಲ್ ಉಂಟು ಅದರಲ್ಲಿ. ಒಟ್ಟು ಎಷ್ಟು ವೆರೈಟಿಯ ಮೀನುಗಳು ನಿಮ್ಮ ಹತ್ರ ಇದೆ? 8 ವೆರೈಟಿ ಗಪ್ಪಿಯಲ್ಲಿ ಉಂಟು. ಆಮೇಲೆ 4 ವೆರೈಟಿ ಬೇರೆ ಇದು. ಒಟ್ಟು 12 ವೆರೈಟಿ. 12 ವೆರೈಟಿ ಉಂಟು. ಇನ್ನು ಬೇರೆ ಕೆಲವು ಈ ದೊಡ್ಡ ದೊಡ್ಡ ಶಾರ್ಕ್ ಟೈಪ್ ಮೀನುಗಳು ಬರ್ತಾವಲ್ಲ, ಅದನ್ನು ತಂದು ಸಾಕುವಂತ ಪ್ಲಾನ್ ಏನಾದ್ರು? ಅದನ್ನು ತಂದು ಸಾಕುವಂತ ಪ್ಲಾನ್ ಮಾಡ್ಲಿಲ್ಲ ಈಗ. ಇಷ್ಟನೀಗ ಇನ್ನು ಎಕ್ಸ್ಪಾಂಡ್ ಮಾಡ್ಬೇಕು. 500 ವೆರೈಟಿ ಮೇಲೆ ಉಂಟು ಗಪ್ಪೀಸ್ ಅಲ್ಲಿ. ಅದನ್ನು ಇನ್ನು ಮಾಡ್ಬೇಕಂತ ಉಂಟು. ಗಪ್ಪಿ ಏನಕ್ಕೆ ಉಪಯೋಗ ಹೆಚ್ಚಾಗಿ? ಅಕ್ವೇರಿಯಮ್ಸ್, ಪ್ಲಾಂಟೆಡ್ ಅಕ್ವೇರಿಯಮ್ಸ್, ಮತ್ತೆ ನಿಮಗೆ ಲೋಟಸ್ ಪಾಂಡಿಗೆ ಅಂತದಕ್ಕೆಲ್ಲ ಯೂಸ್ ಮಾಡ್ಬೋದು. ನೀರು ಕ್ಲೀನ್ ಮಾಡ್ತದೆ? ನೀರು ಕ್ಲೀನ್ ಅಂದ್ರೆ ಸೊಳ್ಳೆ ಬಂದು ಮೊಟ್ಟೆ ಇಡೋದಾಗೆ ಮೊಟ್ಟೆ ಇಟ್ಟದನ್ನು ತಿಂತದೆ ಸೊಳ್ಳೆ ಮರಿಯ. ಅಂದ್ರೆ ಯಾರಾದ್ರೂ ಸಣ್ಣ ಸಣ್ಣ ಪಾಂಡ್ಗಳಿದ್ರೆ ಅಲ್ಲಿ ಈ ಸೊಳ್ಳೆಗಳು ಬರದ ರೀತಿಯಲ್ಲೂ ಕೂಡ ಸೊಳ್ಳೆ ನಿಯಂತ್ರಣ ಆಗಿ ಕೂಡ ಇದನ್ನು ಉಪಯೋಗ ಮಾಡಬಹುದು ಅಂತ ಹೇಳಿ ಮಾಡಬಹುದು ಅಲ್ವಾ? ಈಗ ಸಹಜವಾಗಿ ನೀವು ಎಜುಕೇಶನ್ ಮಾಡ್ತಾ ಇದ್ದೀರಿ. ಹೌದು. ನಮ್ಗೆ ಈಗ ನೀವು ಹೇಳಿದ್ರೆ ನಮ್ಗೆ ಒಂದ್ ರೀತಿ ತರ ಗಿರ್ರ ಅಂತ ಆಗ್ತದೆ. ಅಂತದ್ರಲ್ಲಿ ನಿಮ್ಮ ಶಾಲೆಯ ಕೆಲಸದ ಒತ್ತಡ, ಕಾಲೇಜಿನ ಕೆಲಸದ ಒತ್ತಡದ ಮಧ್ಯದಲ್ಲೂ ಕೂಡ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ ಟೈಮ್? ಇದಕ್ಕೆ ಸಂಜೆ ಮಾತ್ರ ಕೆಲಸ ಇರುದು, ಬೇರೆ ಎಂತ ಇಲ್ಲ. ಸಂಜೆ ಬಂದೊಂದು ಫುಡ್ ಹಾಕಿ ಬಿಟ್ರೆ ಆಯ್ತು. ಮತ್ತೆ ಬ್ರೀಡ್ ಆಗಿದ್ರೆ ಮರಿಯನ್ನು ಸಪರೇಟ್ ಮಾಡಿದ್ರೆ ಆಯ್ತು. ಮರಿಗೆ ಮತ್ತೆ RT ಮೇಲೆ ಮೊಯ್ನ ಕಲ್ಚರ್ ಕೊಟ್ಟು ಈಸ್ಟ್ ಹಾಕಿ ಬಿಟ್ರೆ ಆಯ್ತು ಮೊಯ್ನ ಕಲ್ಚರಿಗೆ. ಬೇರೆ ಎಂತ ಕೆಲಸ ಇಲ್ಲ. ಮತ್ತೆ ಸಂಡೇ ಒಂದು ಕ್ಲೀನಿಂಗ್ ಡೇ, ಫುಲ್ ಕ್ಲೀನಿಂಗ್ ಆಗ್ತದೆ ಫುಲ್ ಡೇ. ಒಂದು ತಿಂಗಳಲ್ಲಿ
ಎಷ್ಟು ಮಾರಾಟ ಮಾಡ್ತೀರಿ ನೀವು ಅಂದಾಜು? ತಿಂಗಳಲ್ಲಿ ಒಂದು 200 ಪ್ಯಾರ್ ಎಲ್ಲ ಸೇಲ್ ಆಗ್ತದೆ. 200 ಪೇರ್ ಸೇಲ್. 200 ಪ್ಯಾರ್ ಎಲ್ಲ ಸೇಲ್ ಆಗ್ತದೆ. ಹೇಗಿದೆ ಒಂದು ಪ್ಯಾರಿಗೆ? ಒಂದು ಪ್ಯಾರ್ ಅದು ವೆರೈಟಿ ಮೇಲೆ. ಫುಲ್ ಗೋಲ್ಡ್ ಆದ್ರೆ ಪ್ಯಾರಿಗೆ 200 ಇಂದ 250 ಇದೆ. ಜಪಾನ್ ಬ್ಲೂ ಪ್ಯಾರಿಗೆ 150 ಇಂದ 180 ತನಕ ಹೋಗ್ತದೆ. ಹಾಗೆ ಇದು ಪೋಲಾರ್ ಬ್ಲೂ ಅದಕ್ಕೆಲ್ಲ 400 ಎಲ್ಲ ಇದೆ ಪ್ಯಾರಿಗೆ. 400 ಇಂದ 600 ಎಲ್ಲ ಇರ್ತದೆ. ಈಗ ಬಿಕಾಮ್ ಮಾಡ್ತಿದ್ರಿ ನೀವು? ಹೌದು. ಮುಂದಕ್ಕೆ ಎಜುಕೇಶನ್ ಆದ್ಮೇಲೆ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ಇದೆಯಾ? ಮಾಡ್ಬೇಕಂತ ಉಂಟು. ಸಿಚುವೇಶನ್ ನೋಡಿ ಡಿಸೈಡ್ ಮಾಡುದು ಅಲ್ಲ. ಇದು ಬಂದ್ಬಿಟ್ಟು ಡ್ಯಾಶ್ ಉಂಡ್ ಅಂತ. ಇದು ಡ್ಯಾಶ್ ಉಂಡ್, ಅದು ಡ್ಯಾಶ್ ಉಂಡ್ ಅಲ್ಲಿ ಬ್ಲಾಕ್ ಅಂಡ್ ಟ್ಯಾನ್, ಇದು ಡ್ಯಾಶ್ ಉಂಡ್ ಅಲ್ಲಿ ಬ್ರೌನ್. ಇದು ನಿಮಗೆ ಶೋ ಕ್ವಾಲಿಟಿ ನಾಯಿ ಅಂದ್ರೆ ಒಳ್ಳೆ ಕ್ವಾಲಿಟಿ. ಕೆಲವು ಡ್ಯಾಶ್ ಉಂಡ್ ಇದಕ್ಕಿಂತ ಹೈಟ್ ಬರ್ತದೆ. ಇದು ಸೈಜ್ ಬರೋದು 9 ಇಂಚ್ ಹೈಟ್. 9 ಇಂಚಿಂತ ಹೆಚ್ಚು ಹೋಗುದಿಲ್ಲ. ಇದು ಡ್ಯಾಶ್ ಉಂಡ್ ಮರಿ, ಗಂಡು ಮರಿ. ಇದೀಗ ಚಿಕ್ಕಮಂಗ್ಳೂರಿಗೆ ಹೋಗ್ಲಿಕ್ಕೆ ಇರುವ ಮರಿ. ಬುಕ್ ಆಗಿದೆ. ಬುಕ್ ಆದ ಮರಿ. ಎಷ್ಟು ತಿಂಗಳಾಯ್ತು? ಇದಕ್ಕೆ 45 ದಿವಸದ ಮರಿ. ಏನು ಹೆಸರಿಟ್ಟಿದ್ದೀರಿ ಇದಕ್ಕೆ? ಇಲ್ಲ, ಅದ್ರ ತಾಯಿ ಏನ್ ಹೆಸರು? ಅದ ತಾಯಿ ಚೆರಿ ಅಂತ. ಬ್ಲಾಕ್ ಇದು ಮಗು, ಅದು ಬ್ಲಾಕ್ ಇದೆ ಅದರ ಮಗು. ಇದು ಗಂಡು. ಇದು ಸ್ಟಡ್ ಸರ್ವಿಸ್ ಇದೆ, ಕ್ರಾಸಿಂಗ್ ಸಹ ಕೊಡ್ತೇವೆ. ಒಂದು ಮರಿಗೆ ಎಷ್ಟಿರ್ತದೆ? ಒಂದು ಮರಿಗೆ, ಗಂಡು ಮರಿಗೆ 5,000 ರೇಂಜ್ ಅಲ್ಲಿ ನಾನ್ ಸೇಲ್ ಮಾಡ್ತಾ ಇರೋದು. ಈ ಫೀಮೇಲ್ 4.5 4ವರೆಗೆ ಸೇಲ್ ಮಾಡ್ತಾನೆ. ಸಾಧಾರಣ ಇಡೀ ವರ್ಷದಲ್ಲಿ ಎಷ್ಟು ಮರಿಗಳನ್ನು ಸೇಲ್ ಮಾಡ್ತೀರಿ? ವರ್ಷದಲ್ಲಿ ಒಂದೇ ಸಲ ಮರಿ ಇಡಿಸಿ, 2 ಸಲ ಹೀಟಿಗೆ ಬರ್ತದೆ ನಾಯಿ. ಮಾತ್ರ ವರ್ಷದಲ್ಲಿ 1 ಸಲ ಮರಿ ಇಡಿಸಿದ್ರೆ ಫೀಮೇಲ್ ಹೆಲ್ತಿ ಆಗಿ ಇರ್ತದೆ. ಹೌದೌದು. ನಿಮ್ಗೆ ಮರಿಗಳು ಹೆಚ್ಚಬೇಕು ಅಂತ ಹೇಳಿ? ಮರಿಗಳು ಹೆಚ್ಚಬೇಕಂತ ಹೇಳಿ ಫೀಮೇಲ್ ಅನ್ನು ಆಗ ಅದು ವೀಕ್ ಆಗ್ಲಿಕ್ಕೆ ಶುರು ಆಗ್ತದೆ ಅಲ್ಲ. ಈಗ ನೀವು ಇದೀರಿ ಅಂತ ಹೇಳಿದ್ದು ಸುಮ್ಮನೆ ಇದೆ, ಆಗದಿಂದ ನಂಗೆ ಡಿಸ್ಟರ್ಬ್ ಮಾಡ್ತಾ ಇತ್ತು ವಿಡಿಯೋ ಮಾಡ್ಬೇಕಾದ್ರಲ್ಲ. ಅದು ರಾಟ್ ವೀಲರ್ ಫೀಮೇಲ್. ಅದು ಒಳಗಡೆದೇನೆ ಇದೆ ಅಲ್ಲ. ಹೊರಗಡೆ ಬಂದ್ರೆ ನಮ್ಗೆ ಸಮಸ್ಯೆ. ಹೊರಗಡೆ ಬಂದ್ರೆ ಸ್ವಲ್ಪ ಅಗ್ರೆಸಿವ್ ಉಂಟು ಅಲ್ಲ, ಕಂಪೇರ್ ಮಾಡಿದ್ರೆ. ನಾವೊಂದು ಧೈರ್ಯದಲ್ಲಿ ಇದು ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ. ಇದ್ರದ್ದು ತಾಯಿ ಉಂಟು ಸ್ನೇಹಿತರೆ. ಗೀರ್ ಹಸು ನೋಡಿ, ಇದನ್ನೊಂದು ಬಾರಿ ನಾನು ಹಿಡ್ಕೊಂಡದ್ದು. ಅದರಿಂದಾಗಿ ನಾನು ಈಗ ವಿಡಿಯೋ ಮಾಡುವಾಗ ಅದು ನನ್ನ ಹತ್ರ ಬರ್ತದೆ. ಅದರಿಂದಾಗಿ ಈಗ ತಿರುಗಿ ವಿಡಿಯೋ ಮಾಡ್ಲಿಕ್ಕೆ ಕಷ್ಟ. ನಾನೀಗ ತೋರಿಸ್ತಿರುವಂತದ್ದು ತೀತರ್ ಅನ್ನುವಂತ ಒಂದು ಹಕ್ಕಿ ನೋಡಿ. ಇಲ್ಲಿ ನಿಮ್ಗೆ ಕಾಣಬಹುದು, ತುಂಬಾ ಸಣ್ಣ ಗೂಡಾಗಿ ಮ್ಯಾನ್ಯಲ್ ಆಗಿ ಅವರೇ ಮಾಡಿರುವಂತ ಗೂಡಿತ್ತು ನೋಡಿ. ಇಲ್ಲಿ ಇದಕ್ಕೆ ನಿಮ್ಮಲ್ಲಿ ಏನ್ ಹೇಳ್ತಾರೆ? ಗೌಜುಗದ ಹಕ್ಕಿ ಅಂತ ಹೇಳ್ತಾರೆ ಮೈಸೂರು ಭಾಗದಲ್ಲೆಲ್ಲ. ನಿಮ್ಮ ಭಾಗದಲ್ಲಿ ಇದರದ್ದು ಒಂದು ಕಾಟು ವೆರೈಟಿ ಕಾಡಲ್ಲ ಇರ್ತದೆ. ಆದ್ರೆ ಇದು ಸ್ವಲ್ಪ ಸುಧಾರಿತವಾಗಿರುವಂತಹ ತಳಿ ಇದು. ನಾವು ಯಾವತ್ತೂ ಕೂಡ ಸಾವಯವ ಕೃಷಿಕರ ಬಗ್ಗೆ ಅಥವಾ ತೋಟದ ಬಗ್ಗೆ ಹೇಳುವಾಗ ಅದಕ್ಕೆ ಬೇಕಾದ ಗೊಬ್ಬರಗಳು ನಾವೇ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಮತ್ತು ವೆರೈಟಿ ಈ ರೀತಿಯ ಪ್ರಾಣಿಗಳು ಪಕ್ಷಿಗಳನ್ನು ಸಾಕಬೇಕು ಅಂತ ಹೇಳ್ತೀವಿ. ಅಂಥದಕ್ಕೆ ಒಂದು ಯುವ ಕೃಷಿಕರಾಗಿ ಇವರೊಂದು ಸಮರ್ಥ ಉದಾಹರಣೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಮ್ಮಂಥವ್ರಿಗೆ ಎಷ್ಟೋ ಜನರಿಗೆ ಕೃಷಿ ಮಾಡೋರಿಗೆ ಇಷ್ಟು ವೆರೈಟಿಗಳನ್ನು ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಇವರು ಸಣ್ಣ ವಯಸ್ಸಲ್ಲಿ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದನ್ನು ಎಲ್ಲಿಂತಂದ್ರೆ ಸರ್? ಇದನ್ನು ಮ್ಯಾಂಗ್ಳೂರಿಂದ ತಂದದ್ದು. ಈಗ ಟ್ರೈ ಮಾಡುವಂತ ತಂದೊಂದು 2 ವಾರ ಆಯ್ತು. BC ರೋಡಿಂದ ಡಾಲ್ಫಿ ಅವರಿಂದ. ಸ್ನೇಹಿತರೆ, ಡಾಲ್ಫಿ ಅವರ ವಿಡಿಯೋ ಹಿಂದೆ ನಮ್ಮ ಚಾನಲ್ ಅಲ್ಲಿ ಬಂದಿದೆ. ಸುಮಾರು ಸಾವಿರಾರು ಈ ರೀತಿಯ ಮರಿಗಳನ್ನು ಸಾಕ್ತಾರೆ, ಮೊಟ್ಟೆಗಳನ್ನು ಕೊಡ್ತಾರೆ. ಈಗ ಮೊಟ್ಟೆ ಕೊಡ್ಲಿಕ್ಕೆ ಶುರು ಆಯ್ತು. ಅದು ಮೊಟ್ಟೆ ಇದು ಇನ್ನೊಂದು 5-6 ದಿವಸದಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಎಷ್ಟು ಉಂಟು ಈಗ ನಿಮ್ಮ ಹತ್ರ? ಇದರಲ್ಲಿ 75 ಉಂಟು. 75. ಈಗ 75 ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಮಾರ್ಕೆಟ್ ಹೇಗೆ ಮಾಡ್ತೀರಿ? ಮಾರ್ಕೆಟ್ ನಾರ್ಮಲ್ ಚಿಕನ್ ಶಾಪ್ಸ್ ಅಂತದಕ್ಕೆ ಕೊಡೋ ಪ್ಲಾನ್ ಅಲ್ಲಿ ಇದೇನೆ ಈಗ. ಯಾಕಂದ್ರೆ ಬೇರೆಯವರು ಅಂತ ಹೇಳಿದ್ರೆ ಅವರಿಗೆ ಈಗ ಮಾರ್ಕೆಟ್ ಆಗಿಲ್ಲ ಅನ್ಕೊಳ್ಳಿ, ಪಟ ಮನೇಲಿ ಆಮ್ಲೆಟ್ ಮಾಡಿ ತಿನ್ಬಹುದು. ಆದ್ರೆ ನೀವು ನನಗೆ ಆಮ್ಲೆಟ್ ಮಾಡಿ ತಿನ್ಲಿಕ್ಕೆ ಗೊತ್ತಿಲ್ಲ, ಮಾಡ್ಬೇಕಷ್ಟೇ. ಅದೇ ಕರೆಕ್ಟ್. ಅದರಿಂದಾಗಿ ನಿಮ್ಗೆ ಒಂದು ರೀತಿಯಲ್ಲಿ ದೊಡ್ಡ ರಿಸ್ಕೇ ಅದು ಅಲ್ವಾ? ಅದ್ರ ಚಾಲೆಂಜ್ ಇರ್ಬೇಕಲ್ಲ. ಕೃಷಿ ಅಂತ ಹೇಳಿದ್ರೆ ಚಾಲೆಂಜ್ ಅಲ್ಲ. ಚಾಲೆಂಜ್ ಅಂತ ತಗೊಳ್ಳಿಕ್ಕೆ ರೆಡಿ ಇದೀರಿ ನೋಡಿ ಸ್ನೇಹಿತರೆ. ಪುತ್ತೂರು ತಾಲೂಕಿನವರಿಗೆ ಯಾರಿಗಾದ್ರೂ ಸುತ್ತಮುತ್ತ ಸವಣೂರು, ಪುತ್ತೂರು ಸಿಟಿಯಲ್ಲಿ ಈ ರೀತಿಯ ಕೋಳಿ ಬೇಕಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಇರೋ ಹತ್ರ ಸಿಗ್ತದೆ. ಅದರ ಮೊಟ್ಟೆ ಬೇಕಾದ್ರೂ ಸಿಗ್ತದೆ ಅಲ್ವಾ? ಬ್ರೀಡಿಂಗ್ ಪ್ಲಾನ್ ಉಂಟು, ಮೇಲ್ ಉಂಟು. ಹಾಗಾಗಿ ಮೇಲ್ ಸಪರೇಟ್ ಮಾಡಿ ಬ್ರೀಡ್ ಮಾಡೋ ಪ್ಲಾನ್ ಅಲ್ಲಿ ಇದೇನೆ. ಕರೆಕ್ಟ್. ಯಾರಿಗಾದ್ರೂ ಬೇಕಾದ್ರೆ ಇವರ ನಂಬರ್ ಇದ್ರಲ್ಲಿ ಹಾಕಿರ್ತಾರೆ ಸ್ನೇಹಿತರೆ, ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ ಸ್ನೇಹಿತರೆ, ಕೆಲವೊಂದು ಬಾರಿ ಒಂದೊಂದು ವೃತ್ತಿಗಳು ಕೂಡ ಒಂದೊಂದು ರೀತಿಯಲ್ಲಿ ಇರ್ತದೆ. ಸಾಧಾರಣ ಈ ಕೋಳಿಯನ್ನು ಸಾಕುವಂಥದ್ದು ತುಂಬಾ ಕಡಿಮೆ ಬ್ರಾಹ್ಮಣ ಸಮುದಾಯದಲ್ಲಿ. ಆದ್ರೆ ಇಲ್ಲಿ ಕೋಳಿ ಮಾತ್ರ ಅಲ್ಲ, ಆಡು, ಬೇರೆ ಬೇರೆ ವೆರೈಟಿಯ ಪ್ರಾಣಿಗಳನ್ನು ಸಾಕ್ತಾರೆ. ಕೆಲಸಕ್ಕೆ ಯಾವುದೇ ಭೇದ ಭಾವ ಇಲ್ಲ ಅನ್ನುವಂಥದ್ದನ್ನು ಇವರು ತೋರಿಸಿದ್ದಾರೆ. ಇದನ್ನೆಲ್ಲ ಸಾಕುವಾಗ ನಿಮ್ಗೆ ಯಾರು ಮಕ್ಕರ್ ಮಾಡೋದಿಲ್ಲ? ಶುರುವಿಗೆ ಮಾಡ್ತಿದ್ರು, ಇನ್ನು ಅದರಿಂದ ರಿಟರ್ನ್ ಬರೋದು ನೋಡಿ ನಿಲ್ಲಿಸುವರು ಅಲ್ಲ. ಕರೆಕ್ಟ್. ಫಸ್ಟ್ ಹೇಳ್ತಾರೆ ಯಾವ ಆಡುಗಳೆಲ್ಲ ಸ್ವಲ್ಪ ಬೀಟಲ್,
ಅದು ಬೀಟಲ್, ಇದು ಕುಟ್ಟ ಗಂಡಾಡು ಹಾ ಇದಾ? ಬ್ರೀಡರ್. ಹಾ ಓಹೋ ಬೀಟಲ್. ಇನ್ನೊಂದು ಅಲ್ಲಿಂದ ಬರ್ತಾ ಉಂಟು. ಎಷ್ಟು ಸಮಯ ಆಯ್ತು ತಂದು? ಇದು ತಂದು 4 ತಿಂಗಳಾಯ್ತು. 4 ತಿಂಗಳಾಯ್ತು. ಹಾ, ಇದ ಮುಂಚೆ ಲೋಕಲ್ ಆಡು ನಮ್ಮ ನಾಟಿ ಆಡು ಇತ್ತು. ಇದು ಹಿಂದೆ ಹಟ್ಟಿಗೆ ಒಂದು ಸೆಟಪ್ ಮಾಡಿದ್ರಲ್ಲ? ಹಟ್ಟಿಗೆ ಸೆಟಪ್ ಮಾಡಿದ್ವಿ. ಏನು ತೊಂದರೆ ಇಲ್ವಾ? ಎಂತ ತೊಂದ್ರೆ ಇಲ್ಲ. ಇವುಗಳನ್ನ ಇಬ್ಬರನ್ನು ಫ್ರೀಡಮ್ ಅಲ್ಲಿ ಬಿಟ್ಟಿದ್ರ ದನಗಳೊಟ್ಟಿಗೆ? ಅದು ಹೊರಗೆ ಇರುದು, ಫ್ರೀಡಮ್ ಅಲ್ಲಿ ತಿರುಗಿಕೊಂಡೇ ಇರುದು. ಹೌದು, ಆದ್ರೆ ಈ ಗುಡಿಗೆ ಹೋಗುದೇ ಅಲ್ಲ ಅದು. ಆಡಿದ ರಾಪಟ ಜೋರು ಇರ್ತದಲ್ಲ? ಅದು ದೊಡ್ಡ ಎಂತ ರಾಪಟ ಇಲ್ಲ ಅದ್ರದ್ದು, ಅದು ಇಲ್ಲೇ ಹುಟ್ಟಿ ಆದ ಮರಿ ಹಾಗಾಗಿ. ಹೌದಾ? ಹಾ. ನಂಗೆ ಆಶ್ಚರ್ಯ ಆಯ್ತು, ಯಾಕಂದ್ರೆ ಇದು ಇಷ್ಟು ಓಪನ್ ಇದ್ರು ಕೂಡ ಇಲ್ಲಿ ಹೊರಗೆ ಓಡ್ತಾ ಇಲ್ಲ. ಬೇರೆ ಆಡುಗಳಾದ್ರೆ ಇಷ್ಟೊತ್ತಿಗೆ ಅಲ್ಲೆಲ್ಲ ಇಡೀ ತಿಂದು ಖಾಲಿ ಮಾಡ್ತಿತ್ತು ಇಲ್ಲಿ ಅಲ್ಲ? ಹಾ. ಓಹೋ, ಅದಕ್ಕೆ ಅಂದಾಜಿಲ್ವಾ? ನಮ್ಮ ಅದ್ರ ಶಕ್ತಿ ಏನಾದ್ರು ಮರ್ತೋಗಿದೆ ಅದಕ್ಕೆ? ತುಂಬಾ ಅದು ಹಸುವೊಟ್ಟಿಗೆ ಬೆಳೆದದ್ದು. ಹೌದಾ? ಹಸುಗಳು ಒಟ್ಟಿಗೆ ಇರೋದಾ? ಹಸುಗಳೊಟ್ಟಿಗೆ ಇರುದು, ರಾತ್ರಿ ಸಹ ಹಸುಗಳೊಟ್ಟಿಗೆ ಇರ್ತದೆ. ಕೆಲವೊಮ್ಮೆ ಹಸುವಿನ ಮೇಲೆ ಮಲಗಿಕೊಂಡಿರ್ತದೆ. ಹೌದಾ? ಅಷ್ಟು ಆತ್ಮೀಯತೆ ಇದೆ. ಹಾ. ಗಲಾಟೆಗಳೆಲ್ಲ ನೀವು ಮನುಷ್ಯ ಮಾಡ್ಕೊಳ್ಳಿ, ನಾವೆಲ್ಲ ಒಂದೇ ತಾಯಿ ಮಕ್ಕಳಾಗಿರ್ತೇವೆ ಅಂತ ಹೇಳಿ ಒಂದು ಸಂದೇಶ ಕೊಡ್ತಿದೆ ನಮ್ಗೆ ಹೌದು. ಅಲ್ವಾ? ನಮ್ಮನ್ನು ಮಾತಾಡಿಸ್ತಿಲ್ಲ ಅಂತ ಹೇಳಿ ಇವುಗಳದು ನಂಗೆ ಉಪದ್ರ. ಆಗಾಗ ನಾನು ಯಾವುದೇ ವಿಡಿಯೋ ಮಾಡುವಾಗ ಕೂಡ ನನ್ನ ಕಾಲ ಹತ್ರ ಬರೋದು, ಕುಟ್ಟೋದು, ನನ್ನ ಬೆನ್ನಿಗೆ ಕುಟ್ಟೋದು, ತಾಯಿ ಮಗಳದು. ಇವ್ರ ಬಗ್ಗೆನೂ ಮಾತಾಡ್ಲಿಕ್ಕಿದೆ. ಇವರನ್ನು ವರ್ಷಗಟ್ಲೆಯಿಂದ ಸಾಕ್ತಿರುವಂತ ಶ್ರೀಪಾದ್ ಅವರ ತಂದೆ ಈ ಹಸುಗಳ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ. ಇವರು ನನ್ನ ತಂದೆ ವೆಂಕಪ್ಪ ಭಟ್ ಅಂತ. ಭಟ್ರೆ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಒಂದು ದೊಡ್ಡ ಕೃಷಿ ಅನುಭವ ನಿಮ್ದು. ಹಾ. ಸಾಧಾರಣ ಎಲ್ಲರೂ ಕೂಡ ಜರ್ಸಿ ಹಸುಗಳನ್ನು ಸಾಕ್ತಾರೆ, ಹೌದು ಹೆಚ್ಚೆಚ್ಚು ಹಾಲು ಬೇಕು ಅಂತ. ಹೌದೌದು ಅಂತದ್ರಲ್ಲಿ ಯಾರಾದ್ರೂ ಊರಿನ ಹಸು ಸಾಕಿದ್ರು ಕೂಡ ಸಣ್ಣ ಸಣ್ಣ ಮಲೆನಾಡು ಗಿಡ್ಡ ಸಾಕ್ತಾರೆ. ಹೌದು. ನೀವು ತುಂಬಾ ದೊಡ್ಡದಾಗಿರುವಂತ ಗೀರನ್ನು ಸಾಕ್ತಾ ಇದೀರಿ. ಹೌದು. ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಹಸುಗಳನ್ನೇ ಇದು choice ಮಾಡಿದ್ರಿ? ನಮಗೆ ಹಾಲಿನ ಉಪಯೋಗಕ್ಕೆಲ್ಲ ಒಳ್ಳೆಯದು. ಹಾ. ಒಳ್ಳೆ ಇದು ಉಂಟು, ಹಾಲು ಮಜ್ಜಿಗೆ ಹಾ. ಎಲ್ಲದಕ್ಕೂ ಭಾರಿ ಒಳ್ಳೆ ಟೇಸ್ಟ್ ಕೂಡ. ಮತ್ತು ಇದನ್ನು ಹಾಲು ಉಪಯೋಗ ಮಾಡಿದವರು ಬಾಕಿ ಹಾಲನ್ನು ಹಿಡಿಸುವುದಿಲ್ಲ ಅವರಿಗೆ. ಅಲ್ಲ. ಇದು ನಾನು ನನ್ನ ಅಕ್ಕನ ಮನೆಯಿಂದ ತಂದ ಕರು. ಎಷ್ಟು ಅದು- ವರ್ಷ ಆಯ್ತು ಇದಕ್ಕೆ? ಇದಕ್ಕೆ ಒಂದು 10 ವರ್ಷ ಆಯ್ತು. ಹಾ. ಸಾಧಾರಣ 4 ಕರು ಹಾಕಿದ್ದು. ಹಾ. ಅದು ಗಂಡು ಕರುವೆ. ಮತ್ತೆ ಹೆಣ್ಣು ಕರುವಿನ ಇಂಜೆಕ್ಷನ್ ಕೊಟ್ಟು ಈಗ ಅದು ಕರು ಹೆಣ್ಣು ಕರು ಹಾಕಿದ್ದು. ಅದು ಇದರ ಮಗಳು. ಏನ್ ಹೆಸರು ಇದ್ರದ್ದು? ಇದರದ್ದು ಒಪ್ಪಕ್ಕ ಅಂತ ನಾವು ಕರೆಯುವುದು. ಒಪ್ಪಕ್ಕ. ಒಪ್ಪಕ್ಕ. ಒಪ್ಪಕ್ಕ ಅಂದ್ರೆ ಅರ್ಥ ಏನಾದ್ರದ್ದು? ಒಳ್ಳೆ ಗುಣ, ಒಳ್ಳೆ ಅಕ್ಕ ಅಂತ ಹೇಳಿ. ಒಳ್ಳೆ. ಇದು ಸಾಧಾರಣ ನಾವು ಹಸುಗಳನ್ನು ನೋಡ್ತೇವೆ, ಹೌದು ಒಂದು 2 ಕಾರು 3 ಕಾರು 4-5 ವರ್ಷ ಆಗುವಾಗ ಅದು ಮುದುಕಿ ಹಾಗೆ ಆಗಿರ್ತದೆ. ಹೌದು. ಆದ್ರೆ ಇದು ಈಗನೂ ಕೂಡ ಒಳ್ಳೆ ಎನರ್ಜಿ ಅದು ಉಂಟು. ನಾವು ಎಳ್ಳಿ ಹಿಂಡಿ ಹಾ. ಅದಕ್ಕೆ, ಮತ್ತೆ ಬೂಸ, ಕಡಲೆ ಸಿಪ್ಪೆ, ಹಾ. ಮತ್ತೆ ಹುಲ್ಲು, ಹಸಿ ಹುಲ್ಲೇ ಜಾಸ್ತಿ. ಅಲ್ಲ. ಬೈಹುಲ್ಲು ಅಷ್ಟು ತಿನ್ನುವುದಿಲ್ಲ. ಹಾಲು 11 ಲೀಟರ್ ಹಾಲು ಇದಕ್ಕೆ ಸಿಕ್ಕಿಕೊಂಡಿತ್ತು. ಹೌದಲ್ಲ? ಹೌದು. ನೀವೇನ್ ಮಾಡಿದ್ರಿ 11 ಲೀಟರ್ ಹಾಲು? ನಾವು ಹೇಳಿದ್ರೆ ಇಲ್ಲಿ ಮಜ್ಜಿಗೆ, ಮೊಸರು ಮತ್ತೆ ತುಪ್ಪ ಮಾಡಿ ಕೊಡುದು. ಹಾ. ಮತ್ತೆ ಗೀರ ಹಾಲು ಇಲ್ಲಿ ಸೊಸೈಟಿಗೆ ಹಾಕಿದ್ರೆ ನಮಗೆ ಲಾಸ್ ಅಲ್ಲ. ಇಲ್ಲಿ 40 ರೂಪಾಯಿ ಅಂದಾಜು ಸಿಕ್ಕುದು ಅಷ್ಟೇ. ಅವ್ರಿಗೆ ಗೀರ್ ಆದ್ರೇನು ಗಾರ ಆದ್ರೇನು ಹಾಲು ಸಿಕ್ಕಬೇಕು, ಕಮ್ಮಿಗೆ ಸಿಗಬೇಕು ಹೌದೌದು ಅಷ್ಟೇ ಅಲ್ಲ? ಹೌದು. ನೀವು ಅದು ಒಂದು ಸ್ವಲ್ಪ ಇದು ನಿಮ್ಗೆ 11 ಲೀಟರ್ ಹಾಲು ನಾವು ಕರೆದಿವೆ. ಒಪ್ಪಕ್ಕ. ಮತ್ತೆ ಎಲ್ರಿಗೂ ಕೂಡ ನಮ್ಮ ಕೆಲಸವರಿಗೂ ಕೂಡ ನಾವಿಲ್ಲ ಇದ್ರೆ ಹಾ. ಕರೆಯುವುದಕ್ಕೆ ಏನು ತೊಂದರೆ ಇಲ್ಲ. ಅಲ್ಲ. ಕೆಲವರು ಹೇಳ್ತಾರೆ ಅದು ಮೆಟ್ತದೆ ತಾಡ್ತದೆ ಅಂತ ಹೇಳಿ. ಅದೆಲ್ಲ ಎಂತ ಇಲ್ಲ. ಏನ್ ಹೇಳಿದ್ರೆ ನಮ್ಮ ಮನುಷ್ಯರ ಟಚ್ ಇದಕ್ಕೆ ಒಳ್ಳೆತೆ ಬೇಕು ಅಷ್ಟೇ. ಅಲ್ಲ. ಅದನ್ನು ಮುಟ್ಟಿಕೊಂಡು ಅದನ್ನು ಮಾತಾಡಿಸಿಕೊಂಡು ಬೇಕು. ಈ ಆದ್ರೆ- ಹಟ್ಟಿಗೆ ಎಷ್ಟು ವರ್ಷ ಆಯ್ತು? ಇದಕ್ಕೆ ಸಾಧಾರಣ ಒಂದು 50-55 ವರ್ಷ. ಅಲ್ಲ, ತುಂಬಾ ದನಗಳಾಗಿ ಹೋಗಿದೆ. ಹಾ. ಯಾವತ್ತಾದ್ರೂ- ಫುಲ್ಲು 2ರಲ್ಲಿ ಫುಲ್ಲು ದನಗಳಿತ್ತು. ಅಲ್ಲ, ಯಾವತ್ತಾದ್ರೂ HF ಜರ್ಸಿ ಎಲ್ಲ ಬಂದಿದೆ ಇದಕ್ಕೆ? HF ಜರ್ಸಿ ಬಂದಿದೆ. ಮತ್ತೆ ಬೇಡ ಅಂತ ಹೇಳಿ ನೀವು ಮತ್ತೆ ಬೇಡ ಅಂತ ಹೇಳಿ ಬಿಟ್ಟ ದೇಶೀಯ ಹೌದು ಹಸುಗಳನ್ನು ಅಲ್ಲ? ಹೌದು ರಾಮಚಂದ್ರಾಪುರ ಮಠದವರು ಹಾ. ಒಂದು ದೊಡ್ಡ ಅಭಿಯಾನ ಎಲ್ಲ ಮಾಡ್ತಿದ್ರಲ್ಲ, ಹೌದು. ಏನಾದ್ರೂ ಪ್ರೇರಣೆ ತಗೊಂಡು ನೀವು ಇದಕ್ಕೆ ಬಂದ್ರ? ಅಲ್ಲಪ್ಪ, ನನಗೆ ಇದನ್ನು ನೋಡಿದ ಮೇಲೆ ಒಂದು ದನ ಇದು ಆಗ್ಬೇಕು, ಸಾಕಬೇಕು ಅಂತ ಹೇಳಿ ಹಾ. ಇದಾದದ್ದು. ಕರೆಕ್ಟ್. ಈಗ ನೀವು ತಾಯಿಯನ್ನೇ ಮತ್ತೆ ಇದರ ಒಂದು ಹೋರಿ ಇತ್ತು, ಹಾ. ದೊಡ್ಡ ಇಷ್ಟ ಇತ್ತು. ಹ್ಮ್. ಅದನ್ನ ನಾನು ಮಠಕ್ಕೆ ಕೊಡ್ತೇನೆ ಅಂತ ಒಪ್ಪಿ ಆಗಿದೆ. ಹಾ. ಒಪ್ಪಿ ಆದ ಮೇಲೆ ನನಗೆ ಆಯ್ತು ಯಾಕೆ ಒಪ್ಪಿದೆ ಅಂತ ಹೇಳಿ. ಅಷ್ಟು ಚಂದ ಇತ್ತು ಇದರ ಹೋರಿ ಒಂದು. ಈಗ ಅಲ್ಲಿ ಉಂಟಾ? ಈಗ ಅಲ್ಲಿ ಉಂಟು, ಉಡುಪಿ ಮಠದಲ್ಲಿ. ಉಡುಪಿ ಮಠದಲ್ಲಿ. ಹೌದೌದು ಆ ಕಡೆ ಹೋದಾಗ ಒಂದ್ಸಲ ನೋಡ್ತೇನೆ. ಹೌದು. ಈಗ ನೀವು ತಾಯಿಯನ್ನೇ ಮಾತಾಡ್ತಿದ್ದೀರಿ, ಹಾ. ಅಲ್ಲಿ ಮಗಳು ಇಣಕ್ತಾ ಇದ್ದಾಳೆ. ಹೌದು. ಮಗಳ ಹೆಸರೇನು? ರಾಣಿ ಅಂತ. ರಾಣಿಯ? ಹೌದು. ನಿನ್ನೆ ಇಂಜೆಕ್ಷನ್ ಆಯ್ತು ಇದಕ್ಕೆ. ಹಾ. 2-3 ಸಲ ಆಯ್ತು. ಈಗ ಒರಿಜಿನಲ್ ಗೀರ್ ಇದೆಲ್ಲ, ಹೌದು ಅದು ಮತ್ತೆ ಈಗ ಹ್ಮ್. ಇಂಜೆಕ್ಷನ್ ಮುಖಾಂತರ ಗೀರ್ ನೀವು ಪಡಿತೀರಲ್ಲ, ಹೌದು. ಅದಕ್ಕೆ ಇದಕ್ಕೆ ಏನಾದ್ರು ವ್ಯತ್ಯಾಸಗಳು ವ್ಯತ್ಯಾಸ ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ಹಾ. ವ್ಯತ್ಯಾಸ ಬರ್ತದೆ. ಹ್ಮ್. ಈಗ ಇದಕ್ಕೆ ಇನ್ನು ಕರು ಹಾಕಿ ಇದು ಪರ್ಸೆಂಟೇಜ್ ಜಾಸ್ತಿ ಬರ್ತದೆ ಗೀರಲ್ಲಿ. ಹಾ. ಅದರ ಕರುಗೆ ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಮತ್ತೆ ಅದು ಜಾಸ್ತಿ ಪರ್ಸೆಂಟೇಜ್ ಏರ್ತಾ ಹೋಗ್ತದೆ. ಏರ್ತಾ ಹೋಗ್ತದೆ. ಅಲ್ಲ. ಈಗ ಅದಕ್ಕಿಂತ ಇದು ಜಾಸ್ತಿ.
ಓಹೋ ತಾಯಿಗಿಂತ. ಓ ಅಲ್ಲ ಹೌದು. ನೋಡಿ ಸ್ನೇಹಿತರೆ, ಗೀರ್ 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 ಅಂತೇಳಿ ಮತ್ತೆ ಎಲ್ಲ ಹೊರಗೆ ತಕೊಂಡು ಹೋಗ್ಲಿಕ್ಕೆಲ್ಲ ಒಬ್ಬನೇ ತಕೊಂಡು ಹೋಗ್ತಾನೆ ಇದನ್ನು. ಆರ್ಭಟ ಇಲ್ಲ, ಎಂತ ಇಲ್ಲ. ಏನೋ ವಿಡಿಯೋ ಮಾಡ್ತಿದ್ರಿ ಅಂತ ಹೇಳಿ ನಂಗೆ ಜೋರ. ಅದನ್ನು ನಾವು ಮುಟ್ಟಿಕೊಂಡು ಬೇಕಷ್ಟೇ, ಆತ್ಮೀಯತೆ ಬೇಕು. ನಾವು ಹೌದು, ನಮ್ಮ ಟಚ್ ಅದಕ್ಕೆ ಜಾಸ್ತಿ ಬೇಕಾಗ್ತದೆ ಅಲ್ಲ ಈ ಗೀರಿಗೆಲ್ಲ. ನಾವಲ್ಲಿ ಕಟ್ಟಿ ಹಾಕಿ ಅದ್ರ ಹತ್ತಿರ ಹೋಗದಿದ್ರೆ ಅದು ತಾಡುದು ಅದೆಲ್ಲ ಮಾಡುದು ಸ್ವಾಭಾವಿಕ ಅಲ್ಲ. ನಮ್ಮ ಟಚ್ ಇದಕ್ಕೆ ಜಾಸ್ತಿ ಬೇಕು. ಹಾಗಾದ್ರೆ ಬರೇ ಪಾಪ, ಬರೇ ಸಾಧು. ಇವರು ನನ್ನ ತಾಯಿ ಮಮತಾ ಅಂತ, ಕೃಷಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸ್ನೇಹಿತರೆ, ಎಲ್ರಿಗೂ ಕೂಡ ಇವ್ರದ್ದು ನಿಮ್ಗೆ ಒಂದು ಪರಿಚಯ ಮಾಡಿಕೊಡ್ತಿದ್ದಾನೆ. ಪ್ರಜ್ಞಾ ವಿದ್ ಬ್ಲಾಗ್ ಅಂತೇಳಿ ಹಿಂದೊಂದು ವಿಡಿಯೋ ಮಾಡಿದ್ದಾನೆ ಒಬ್ರು ಯೂಟ್ಯೂಬರ್ ಅವರು. ಅದರ ಜೊತೆ ಪಟಿಕಲ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರ ಪ್ರಜ್ಞಾ ಅವರ ತಾಯಿಯವರು, ಅದೇ ಜೊತೆ ಪಟಿಕಲ್ ಅವರ ಅತ್ತೆಯವರು. ಹೇಗಿದ್ದೀರಮ್ಮ? ಆರಾಮಿದ್ದೀರಿ? ಈಗ ಸಾಧಾರಣ ನಾವು ಹೋದಲ್ಲೆಲ್ಲ ಜನರ ಹತ್ರ ಒಂದು ಹೆಚ್ಚು ಅವೇರ್ನೆಸ್ ಮಾಡುವಂಥದ್ದು, ಪೇಟೆಯಿಂದ ಕೆಮಿಕಲ್ ತಂದು ತಿಂದು ಮತ್ತೆ ಯಾಕೆ ಆಸ್ಪತ್ರೆಗೆ ಹೋಗ್ತೀರಿ, ಮನೆಯಲ್ಲಿ ಸಾವಯವ ಬೆಳೀರಿ ಅಂತೇಳಿ ನಮ್ದು ಅವೇರ್ನೆಸ್. ನಾನು ನಿಮ್ಗೆಲ್ಲ ಅವೇರ್ನೆಸ್ ಮಾಡ್ಬೇಕು ಅಂತಿಲ್ಲ, ಯಾಕಂದ್ರೆ ನೀವು ವರ್ಷಗಟ್ಟಲೆ ಬೆಳಿತಿದ್ರಿ. ಇದೊಂದು ವಿಶೇಷವಾದಂತ ವೆರೈಟಿ ಇದೆ. ಯಾಕಂದ್ರೆ ಎಲ್ಲರೂ ನೋಡಿರೋದು ಬದನೆ, ಗುಳ್ಳ ಮತ್ತೆ ಸಣ್ಣ ಸಣ್ಣ ನೀಲಿದೆಲ್ಲ. ಇದು ನೋಡುವಾಗನೇ ಇದನ್ನ ಸುಂದರ ಅನ್ಸುತ್ತೆ. ಏನು ವೆರೈಟಿ ಇದು? ಇದು ನಾಳಿ ಬದನೆ ಕಲರ್ ಅಲ್ಲಿ ಮತ್ತೆ ಸ್ವಲ್ಪ ಹೀಗೆ ನೆರಳೆ ಇನ್ನೂ ಸ್ವಲ್ಪ ಬರ್ತದೆ ಡಾರ್ಕ್. ಇದು ಸ್ವಲ್ಪ ಸಂದೀಗ ಇನ್ನು ಸ್ವಲ್ಪ ದೊಡ್ಡದಾಗ್ಲಿಕ್ಕೆ ಉಂಟು. ಅದು ಸ್ವಲ್ಪ ಇನ್ನೂ ಉದ್ದ ಬರ್ತದೆ, ಇದರಿಂದಲೂ ಉದ್ದ ಬರ್ತದೆ. ಇಷ್ಟು ಉದ್ದ. ಓಹೋ, ಅಷ್ಟು ಉದ್ದ ಆಗ್ತದೆ? ಅಷ್ಟು ಉದ್ದ ಆಗ್ತದೆ, ತೋರವು ಬರ್ತದೆ ಸ್ವಲ್ಪ. ಅಷ್ಟು ಉದ್ದ ಬೆಳೀತದೆ ಅದು? ಇಲ್ಲ, ಬೆಳೆಯುವುದಿಲ್ಲ. ಇದು ಸ್ಮೂತ್ ಇರ್ತದೆ? ಸ್ಮೂತ್ ಇರ್ತದೆ, ಎಳೆಯ ಬದನೆ. ಇದೆಲ್ಲ ಈಗ ಚಿಕ್ಕದು ಉಂಟಷ್ಟೇ. ಸ್ವಲ್ಪ ಇದನ್ನೈತಿ ನೋಡಿ, ಈ ಗಿಡವನ್ನು ಇದ್ರ ಅಡಿಯಲ್ಲಿ ಇದ್ದಾಗಿಂಟು ಉಂಟು. ಅದೆಲ್ಲ ಚಿಕ್ಕದೆ, ದೊಡ್ಡದಾಗಿಲ್ಲ ಅಲ್ಲ. ಕೊಯ್ಲಿಕ್ಕೆ ಆಗ್ಲಿಲ್ಲ ಅದು. ಅಲ್ಲ ಅಂದ್ರೆ ಇನ್ನೂ ದೊಡ್ಡದಾಗ್ಬೇಕು, ಇನ್ನು ಸ್ವಲ್ಪ ದೊಡ್ಡದಾಗ್ಬೇಕು. ಹೇಗಾಗ್ತದೆ ಸಾಂಬಾರೆಲ್ಲ? ಸಾಂಬಾರು ಪಲ್ಯ ಒಳ್ಳೆದಾಗ್ತದೆ. ಇದು ಸುಟ್ಟ ಹಾಕಿ ಗೊಜ್ಜಿ ಅಂತ ಮಾಡ್ತಾರಲ್ಲ, ಹೌದು, ಅದನ್ನು ಮಾಡ್ಲಿಕ್ಕೆ ಆಗ್ತದೆ. ಇದನ್ನು ಈ ಗುಳ್ಳ ಬದನೆ ಅಂತ ಮಾಡ್ತಾರಲ್ಲ ಬೆಂಕಿಯಲ್ಲಿ ಸುಟ್ಟು, ಹೌದು, ಹಾಗೆ ಇದನ್ನು ಮಾಡ್ಲಿಕ್ಕೆ ಆಗ್ತದೆ. ಕಾಸರಗೋಡ್ನ ಯಾವುದೋ ಒಂದು ಊರಲ್ಲಿ ಇದನ್ನೇ ದೊಡ್ಡ ಪ್ರಮಾಣದಲ್ಲಿ ಇದರ ಬೀಜಗಳನ್ನೆಲ್ಲ ಇಡೀ ಕೇರಳಾದ್ಯಂತ ಮಾರಾಟ ಮಾಡೋದು ನೋಡ್ಬೋದು. ಇದು ಯಾವ್ದಮ್ಮ ಇದೊಂದು ಗಿಡ? ಭಾರಿ ಸುಂದರವಾಗಿದೆ ಅಲ್ಲ ಇದು. ಕಾಟು ಗಿಡ ಅಲ್ಲ, ಆದ್ರೆ ಆಯುರ್ವೇದ ಕೇಳಿದ್ರೆ ಗೊತ್ತಾಗ್ಬೋದು ಇದ್ರಲ್ಲಿ ಏನಾದ್ರು ಒಂದು ಕತೆ ಇರ್ಬೋದು ಅಲ್ಲ. ನೋಡಿ, ಇದು ಕಾಳು ಮೆಣಸಿನಾಗೆ ಅದು ತೋಟದಲ್ಲೆಲ್ಲ ಭಯಂಕರ ಉಂಟು. ಅದು ಒಂದು ಬೀಜ ಹಾಕಿದ್ರೆ ಎಷ್ಟು ಹೋಗ್ತದೆ. ವಿಶೇಷ ವೆರೈಟಿಗಳಲ್ಲ. ಹೌದು. ಇದು ಊರ ಬೆಂಡೆ, ಸಣ್ಣದು ಉಂಟಷ್ಟೇ ಮಾತ್ರ. ಬಿಳಿ ಬೆಂಡೆ 5 ಎಲೆಯಲ್ಲೇ ಬರ್ತದೆ. 5 ಎಲೆ ಬರುವಾಗಲೇ ಬಿಡ್ಲಿಕ್ಕೆ ಶುರು. ಬಾರಿ ಸಿಂಪಲ್ ಆಗಿ ನೀವು ಮಾಡ್ತೀರಲ್ಲ. ಹೌದು, ಇದು ಅಡಿಕೆ ಗಿಡದಲ್ಲಿ ಆಗಿದೆ. ಅಡಿಕೆ ಗೊಬ್ಬರ ಹಾಕುದು, ಸಿಪ್ಪೆಯನ್ನು ಉಪಯೋಗಿಸಿ ಹಟ್ಟಿ ಗೊಬ್ಬರ ಅಲ್ಲ, ಗೀರಿದು ಗೊಬ್ಬರ. ಗೀರಿದ ಗೊಬ್ಬರ. ಇದು ಮಲೆಬೆಟ್ಟು ಅವರು ಕೊಟ್ಟ ಗಿಡ. ಮಲೆಬೆಟ್ಟು ಶಿವಪ್ರಸಾದ್ ಕೊಟ್ಟದ? ಅದು ನಿಮ್ಮ ಅಲ್ಲಿ ಕೊಟ್ಟದಲ್ಲ, ನಿಮ್ಮ ಮಗಳ ಮನೆಗೆ? ನಮ್ಮ ಮಗಳ ಮನೆಯಿಂದ ಬಂದದ್ದು. ಹೌದಾ? ಅವರಿಗೆ ತುಂಬಾ ಗಿಡ ಕೊಟ್ಟಿದೆ. ಹೌದು, ಇದರಲ್ಲಿ ಹಣ್ಣು ಮೆಣಸಿತ್ತು ಉದುರಿದ ಅಂತ ಅಲ್ಲ ಒಂದು ಇದೆ, ತುಂಬಾ ಚೆನ್ನಾಗಿ ಆಗುತ್ತೆ. ಹೌದಾ? ನೋಡಿ ಸ್ನೇಹಿತರೆ, ಅದ್ರ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರಿ ಅನ್ನುವಂತ ವೆರೈಟಿ ಹರಿವೆ ಇದು ಅಲ್ಲ, ಸುಂದರಿ ಅಲ್ಲ. ಇದರಲ್ಲಿ ನೋಡಿ ಇದು ಇದೆ, ಇದು ತುಂಬಾ ಜನರಿಗೆ ಇಷ್ಟ ಆಗುತ್ತೆ, ಬಿಳಿ. ಆದ್ರೆ ಇಲ್ಲಿ ನೋಡಿದ್ರು ಕೂಡ ನಾನ್ ನೋಡುವಾಗ ಬಿಳಿ ಬಾರಿ ಕಡಿಮೆ ಅಲ್ಲ, ಹೆಚ್ಚು ಇದೇ ಪಿಂಕೇ ಇರ್ತದೆ. ಮತ್ತೊಂದು ಜಾತಿ ಉಂಟು ಅದರಲ್ಲಿ, ಕೆಂಪಿದು. ಹೌದಾ? ಅದು ಗಡ್ಡಿ ಗಟ್ಟಿ ಆಗುದಿಲ್ಲ ಬೆಚ್ಚಗೆ ಅಲ್ಲ. ಕರಿಯಾಲ ಅಂತ ಇನ್ನೊಂದಿದೆ, ಕರಿಯಾಲ ಅಂತ ಒಂದು ಪುತ್ತೂರು ಪಕ್ಕದ ಒಳ್ಳೆ ಪದಾರ್ಥ ಸಮೇತ ಕೆಂಪು ಬಣ್ಣ ಬರ್ತದೆ ಅಲ್ಲ ಹರಿವೆದು. ತೋಟ ಇದ್ದವರು ಮೆಣಸು ಪೇಟೆಯಿಂದ ತರುವಂತ ಇಲ್ಲ, ನಾವು ಈ ಗಾಂಧಾರಿ ಮೆಣಸನ್ನೇ ಉಪಯೋಗಿಸುದು ಅಲ್ಲ. ಗಾಂಧಾರಿ ಮೆಣಸು ನಿಮಗೆ ಅದು ಆಗ್ತದ ಸಾಂಬಾರಿಗೆಲ್ಲ? ಆಗ್ತದೆ, ಲೆಕ್ಕಕ್ಕಿಂತ ಖಾರ ಆಗುದಿಲ್ವಾ? ಅದು ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ಅಲ್ಲ, ಈ ರೀತಿ ಎಷ್ಟು ಗಿಡಗಳಿರ್ಬೋದು? ಎಷ್ಟು ಉಂಟು ತೋಟದಲ್ಲಿ, ತುಂಬಾ ಉಂಟಲ್ಲ. ಇದು ಹಕ್ಕಿಗಳು ತಿನ್ನುದಿಲ್ಲ? ತಿಂತದೆ, ಆದ್ರೆ ನವಿಲು ಹಕ್ಕಿ ಎಲ್ಲ ತಿಂತದೆ. ಮತ್ತೆ ನಿಮ್ಗೆ ಉಳಿತದೆ? ಉಳಿತದೆ. ಯಾವುದೇ ಗೊಬ್ಬರಗಳಿಲ್ಲ ಇದಕ್ಕೆ? ಇಲ್ಲ. ನೋಡಿ ಸ್ನೇಹಿತರೆ, ಇಲ್ಲ, ಕೃಷಿಯಲ್ಲಿ ಸಾವಯವ, ನೈಸರ್ಗಿಕ ಮತ್ತು ರಾಸಾಯನಿಕ ಅಂತ 3 ವೆರೈಟಿಗಳಿದೆ ನೋಡಿ. ಇದು ನೈಸರ್ಗಿಕ ಅಂದ್ರೆ ಇದಕ್ಕೆ ಯಾವುದೇ ಗೊಬ್ಬರಗಳು ಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಆಗುವಂಥದ್ದು. ನಿಮ್ಮ ತೋಟದಲ್ಲಿ ಹಾಕೊಳ್ಳಿ, ಯಾವುದ್ಯಾವುದೋ ಕೆಮಿಕಲ್ ಹಾಕಿ ಲೋಡ್ ಗಟ್ಟಲೆ ಸ್ಪ್ರೇ ಮಾಡಿದ ಮೆಣಸನ್ನು ಪ್ರತಿನಿತ್ಯ ತಿನ್ನುವುದಕ್ಕಿಂತ ಈ ರೀತಿಯ ಮೆಣಸುಗಳನ್ನು ಉಪಯೋಗ ಮಾಡಿ ನಿಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಂದು ಮನೆಗಳಲ್ಲೂ ಕೂಡ ಈ ರೀತಿಯ ವಿದ್ಯಾರ್ಥಿಗಳು ಕೃಷಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮನೆಯವರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಇಡೀ ಮನೆಯವರು ನೀವು ಒಟ್ಟು ಸೇರಿ ಒಂದು ಸಮಗ್ರ ಕೃಷಿಯ ಮಾಡೆಲ್ ತೋರಿಸಿ ಸರ್, ನಿಮಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಇವತ್ತು ತುಂಬ ಕಡೆಗಳಲ್ಲಿ ಮಕ್ಕಳು ಕೃಷಿ ಅಥವಾ ಇಂಥ ಸಣ್ಣ ಪುಟ್ಟ ಚಟುವಟಿಕೆ ಮಾಡ್ಲಿಕ್ಕೆ ಹೋಗುವಾಗ ಸ್ಟ್ಯಾಂಡರ್ಡ್ ಅನ್ನುವಂಥ ಹೆಸರಲ್ಲಿ ಕೇವಲ ಓದು 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 ಅಂತ ಮಾತ್ರ ಮಾಡಿ ರ್ಯಾಂಕ್ಸ್ನ ಕಡೆಗೆ ಮಾತ್ರ ತಗೊಂಡು ಹೋಗುವಂಥ ಕೆಲಸ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಮಗನಿಗೆ ನೀವು ಹೇಗೆ ನೀವು ಸಪೋರ್ಟ್ ಮಾಡ್ತೀರಿ? ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಮುಂಚೆ ಅವನೊಂದು ಕೆಲಸ ಉಂಟು ಇಂತಿಷ್ಟು ಅಂತ, ಕೃಷಿದು ಅದು ಇದು ಅಂತ ಹೇಳಿ ಅದನ್ನು ಮಾಡಿ
ಹೋಗುದು. ಹ್ಮ್. ಬೆಳಿಗ್ಗೆ ಸಾಯಂಕಾಲ ಬಂದು ಕೂಡ ಹಾಗೆ ಪಂಪು ಕೆಲವೆಲ್ಲ ರನ್ ಮಾಡ್ಲಿಕ್ಕೆ ಆಗಲ್ಲ ಇರ್ತದೆ. ಮತ್ತೆ ಅವನ ಬಾಕಿ ದಿನನಿತ್ಯದ ಕೆಲಸ ಎಲ್ಲ ಉಂಟು ಕೆಲವು, ಹಾ. ಅದು ಎಲ್ಲ ಮಾಡಿಯೇ ಮತ್ತೆ ಊಟ ಕಾಫಿ ಎಲ್ಲ ಮತ್ತೆ ಕಾಲೇಜಿಂದ ಮಾಡುದು. ಈಗ ಹಾಗೆ ಕಾಲೇಜಿಗೆ ಹೋಗುವಾಗ ನಮ್ಮ ಕೃಷಿಯ ಬಗ್ಗೆ ಕೂಡ ಸ್ವಲ್ಪ ಹಾ. ಮಕ್ಕಳಿಗೆ ಗೊತ್ತಾಗ್ಬೇಕು. ಹಾ. ಮತ್ತೆ ಅವರು ಯಾವ ಕಡೆಗೆ ಹೋಗ್ತಾರೆ ಮತ್ತೇನೆ ವಿಷಯ ಅಲ್ಲ. ಆದ್ರೆ ಈಗ- ಅದರ ಅನುಭವ ಬೇಕು ಅಂತ. ಈಗ ಈ ಆಡು ತಂದ್ರು, ಅದಾದ್ಮೇಲೆ ಅದು ತೀತರ್ ತಂದ್ರು, ಹೌದೌದು, ಅದು ಚರ್ಚೆಯಲ್ಲಿ ಅವರೇ ಮಾಡ್ತಾ ಅಥವಾ ನೀವೆಲ್ಲ ಅವನೇ ಮಾಡುದು. ಹಾ, ಹಾ. ನಾನು ಅದರ ವಹಿವಾಟಿಗೆ ಹೋಗ್ಲಿಕ್ಕಿಲ್ಲ, ಹೇಳಿದ್ರೆ ನನಗೆ ಬಾಕಿ ಇದ್ದಾಗ ಹಾ. ಸಾಕಾಗ್ತದೆ, ಅದನ್ನು ನೀನೇ ಮಾಡ್ಬೇಕು ಅಂತ ಹೇಳಿ ಅವನೇ ಮಾಡುದು. ಅವರೆಲ್ಲ ಯೋಚನೆಗೆ ಗ್ರೀನ್ ಸಿಗ್ನಲ್ ಕೊಡ್ತೀನಿ. ಹೌದು, ಎಲ್ಲ ಸಪೋರ್ಟ್ ನಮ್ದು ಉಂಟು. ಅಲ್ಲ. ನೀವು ಇಲ್ಲಿಯವರೆಗೆ ಬಂದು ಇನ್ನಷ್ಟು ಜನಗಳಿಗೆ ನಮ್ಮನ್ನು ಪರಿಚಯ ಮಾಡಿದ್ದಕ್ಕೆ ಧನ್ಯವಾದಗಳು.